ಅಪಾರವಾದ ಭಕ್ತಾದಿಗಳ ಶೋಕ ಸಾಗರದಲ್ಲಿ ಮುತ್ನಾಳ್ ಮಠದ ಪೂಜ್ಯ ಕಿರಿಯ ಸ್ವಾಮೀಜಿ ನೀಲಕಂಠ ಶಿವಾಚಾರ್ಯ ಸ್ವಾಮೀಜಿ ಶಿವೈಕ್ಯ ಹೌದು ಕೇದಾರ ಪೀಠದ ಶಾಖಾ ಮಠಗಳಾದ ಮುತ್ನಾಳ ಬೆಟಸೂರು ಮಠಗಳ ಪೀಠಾಧ್ಯಕ್ಷರಾದ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳ ಗರಡಿಯಲ್ಲಿ ಪಳಗಿದ್ದ ಕಿರಿಯ ಶ್ರೀಗಳಾದ ಶ್ರೀ ನೀಲಕಂಠ ಶಿವಾಚಾರ್ಯ ಸ್ವಾಮೀಜಿಯವರು ಅನಾರೋಗ್ಯದಿಂದ ಬೆಳಗಾವಿಯ ವಡ್ಗಾವ್ನ ದೊಡ್ಡಮನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಕೊನೆ ಉಸಿರು ಎಳೆದಿದ್ದು ನಿನ್ನೆ ಮುತ್ನಾಳ ಗ್ರಾಮದ ಮಠದ ಭೂಮಿಯಲ್ಲಿ ಅಪಾರವಾದ ಭಕ್ತಾದಿಗಳ ಶೋಕ ಸಾಗರದಲ್ಲಿ ಶಿವೈಕ್ಯರಾದರು. ಈ ಹಿಂದೆ ಇವರ ಅಪಾರವಾದ ಆಧ್ಯಾತ್ಮಿಕ ಜ್ಞಾನವನ್ನು ಮೆಚ್ಚಿ ಮಹಾರಾಷ್ಟ್ರದ ನಾಂದೇಡ್ ಮಠದ ಶ್ರೀಗಳಾಗಿ ಕಾರ್ಯನಿರ್ವಹಿಸಿದ್ರು. ಕಳೆದ 3 ವರ್ಷಗಳಿಂದ ಮುತ್ನಾಳ್ ಮಠದಲ್ಲಿಯೇ ಇದ್ದು ಸ್ಥಳೀಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದರು. ಶಿವನಾಮ ಸ್ಮರಣೆಯನ್ನ ತಬಲಗಳ ಮೂಲಕ ನುಡಿಸುತ್ತಿದ್ದ ಸಂಗೀತಗಳು ತುಂಬಾ ಹೆಸರುವಾಸಿಯಾಗಿದ್ರು. ನಿನ್ನೆ ಮುತ್ನಾಳ ಗ್ರಾಮದ ಪ್ರತಿ ಓಣಿಗಳಲ್ಲಿ ಅಪಾರವಾದ ಭಕ್ತಾದಿಗಳ ಸಮ್ಮುಖದಲ್ಲಿ ಇವರ ಪವಿತ್ರ ಮೃತದೇಹವನ್ನ ಮೆರವಣಿಗೆ ಮಾಡಿ ಅಂತ್ಯಕ್ರಿಯೆಯನ್ನ ವಿಧಿವಿಧಾನಗಳ ಮೂಲಕ ಎಲ್ಲ ಪೂಜಾ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಧರೆಯಲ್ಲಿ ವಿಲೀನಗೊಂಡರು. ಈ ಸಂದರ್ಭದಲ್ಲಿ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ಸೌದತ್ತಿ ಮತ್ತು ಹುಲಿ ಹಾಗೂ ದೊಡ್ಡವಾಡ, ಹುಲಿಕಟ್ಟಿ, ಅರಳಿಕಟ್ಟಿ, ಜಾಲಿಕೊಪ್ಪ ಸ್ವಾಮೀಜಿಗಳು, ಶಾಸ್ತ್ರಿಗಳು ಉಪಸ್ಥಿತರಿದ್ದರು. ಕುಂತೇನು ಮುಂದೆ ಮಹಾದೇವ್ ಕಲ ಬರ್ಬಾರ್ದು ಬಂದವರು ಬ್ಯೂರೋ ರಿಪೋರ್ಟ್ ಬಸವರಾಜು, ರಾಜ್ಯ ಉಪಸಂಪಾದಕ, ಭಾರತ ವೈಭವ ನ್ಯೂಸ್, ಮುತ್ನಾಳ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9